ಹೇ ಬ್ರೋ, ಇವತ್ತು ನಾನು ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ಅನ್ನ ನೀವು ತುಂಬಾ ಉತ್ತಮವಾಗಿ ಒಂದು ಜಾಗದಲ್ಲಿ ಯೂಸ್ ಮಾಡಬಹುದು. ನೀವು ಜಗಳವಾಡಿ ವಾಪಸ್ ಹೋಗಿ ಸಾರಿ ಕೇಳಲು ನಿಮ್ಮಿಂದ ಆಗ್ತಾ ಇಲ್ವಾ? ಅಂದ್ರೆ ಈಗೋ ಅಡ್ಡ ಬರ್ತಾ ಇದೆಯಾ? ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ಇದು ಒಂದು ಜೈಲಿನಲ್ಲಿ ಒಬ್ಬ ಸೈಕಾಲಜಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಆ ವ್ಯಕ್ತಿಗಳ ಹೃದಯವನ್ನ ಪರಿವರ್ತಿಸಿದ ಟೆಕ್ನಿಕ್. ಅದರ ಹೆಸರೇನಂದ್ರೆ ಹೋ ಓ ಪುನು ಪುನು ಅಂತ. ಈ ಟೆಕ್ನಿಕ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಯಾವ ವ್ಯಕ್ತಿಯನ್ನ ನೀವು ಹೇಟ್ ಮಾಡ್ತಾ ಇರ್ತೀರೋ ಆ ವ್ಯಕ್ತಿಯ ಮೆಮೊರಿಯಲ್ಲಿರೋ ಹೇಟ್ನೆಸ್ ಅನ್ನ ನೀವು ರಿಮೂವ್ ಮಾಡ್ತಾ ಇರ್ತೀರಾ. ಇದು ಹೇಗೆ ವರ್ಕ್ ಮಾಡತ್ತೆ ಅನ್ನೋದನ್ನ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನೀವು ಮಾಡೋ ಕೆಲಸ ಏನಂದ್ರೆ, ನೀವು ಮೊದಲು ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕು. ಈ ವ್ಯಕ್ತಿ ಮತ್ತು ನನ್ನ ಮಧ್ಯೆ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ನಾನೇ ಜವಾಬ್ದಾರರು ಅಂತ ಮೊದಲು ನೀವು ಅದನ್ನ ಹೇಳಬೇಕಾಗತ್ತೆ. ಇದರಿಂದ ಏನಾಗತ್ತಂದ್ರೆ, ನೀವು ನಿಮ್ಮ ಇಗೋವನ್ನ ನಿಮ್ಮ ಒಳಗಡೆ ಮುರಿತಾ ಇದ್ದೀರಾ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೊತೆ ನೀವು ಜಗಳವಾಡಿದಾಗ ಇನ್ನೊಮ್ಮೆ ಹೋಗಿ ಮಾತನಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಆ ವ್ಯಕ್ತಿಯ ಮುಂದೆ ಹೇಳ್ತಾ ಇಲ್ಲ, ಆದ್ರೆ ಆ ವ್ಯಕ್ತಿಯ ಫೋಟೋವನ್ನ ನೋಡಿ ಅದನ್ನ ನೀವು ಹೇಳ್ತಾ ಇದ್ದೀರಾ, ಈ ಜಗಳವಾಗ್ಲಿಕ್ಕೆ ನಾನೇ ಕಾರಣವೆಂತ. ಯಾಕಂದ್ರೆ ಈಗ ನಾವು ಮ್ಯಾನಿಫೆಸ್ಟೇಷನ್ ನ ಮೂಲಕ ನಮ್ಮ ಹಾರ್ಟ್ ಅನ್ನ ನಾವು ಪ್ಯೂರಿಫೈ ಮಾಡ್ತಾ ಇದ್ದೀವಿ. ಮೊದಲ ಅಫರ್ಮೇಷನ್ ಆಗಿರುತ್ತೆ, ಈ ಜಗಳವಾಗ್ಲಿಕ್ಕೆ ನಾನೇ ಕಾರಣ. ಸೆಕೆಂಡ್ ಅಫರ್ಮೇಷನ್ ಏನಂದ್ರೆ, ನೀವು ಆ ವ್ಯಕ್ತಿಯ ಫೋಟೋವನ್ನ ನೋಡಿ ಹೇಳ್ಬೇಕು, ಐ ಆಮ್ ಸಾರಿ ಅಂತ. ಅದರ ನಂತರ ಮತ್ತೊಂದನ್ನ ಹೇಳ್ಬೇಕಾಗತ್ತೆ, ಪ್ಲೀಸ್ ಫಾರ್ಗಿವ್ ಮೀ ಅಂತ. ಥರ್ಡ್ ಅಫರ್ಮೇಷನ್ ಆಗಿರುತ್ತೆ, ಥ್ಯಾಂಕ್ ಯು ಅಂತ. ಅದರ ನಂತರ ಇನ್ನೊಂದು ಹೇಳಬೇಕಾಗತ್ತೆ, ಐ ಲವ್ ಯು ಅಂತ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಆ ವ್ಯಕ್ತಿಗೆ ಹೇಳ್ತಾ ಇಲ್ಲ, ಅದರ ಬದಲು ಆ ಫೋಟೋಗೆ ಹೇಳಿ ನಿಮ್ಮ ಒಳಗಡೆ ಇರೋ ಇಗೋವನ್ನ ನೀವೇ ಮುರಿತಾ ಇದ್ದೀರಾ. ಇದನ್ನ ನೀವು ಸ್ವಲ್ಪ ದಿನ ಮಾಡಿದ ನಂತರ ಆ ವ್ಯಕ್ತಿಯನ್ನ ನೀವು ಹಾರ್ಟ್ಲಿ ಇಷ್ಟಪಡಲು ಶುರು ಮಾಡ್ತೀರಾ. ಆಗ ಆ ವ್ಯಕ್ತಿಯ ಮುಂದೆ ಹೋಗಿ ಯಾವುದೇ ನಿಮ್ಮ ತಪ್ಪನ್ನ ಬೇಕಾದ್ರೂ ನೀವು ಕನ್ಫೆಸ್ ಮಾಡಿ ಅದರಿಂದ ನೀವು ಹೊರಗಡೆ ಬರ್ಬೋದು. ಈ ಇನ್ಫಾರ್ಮೇಶನ್ ನಿಮ್ಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ಈ ಅಫರ್ಮೇಶನ್ ಅನ್ನ ನಿಮ್ಮ ಬೆಟರ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಸಿ ಯು ಟುಮಾರೋ.